ಸೊ ಅದು ಒಂದು ಲಫ್ಡ ಆಗೈತಿ. ಲಫ್ಡ ಏನಪ್ಪಾ ಅಂದ್ರೆ ಲೆಟ್ಸ್ ಸ್ಟಾರ್ಟ್. ನಮ್ಮ ಚಾನಲ್ನಾಗ ಇನ್ನೊಂದು ಹೊಸ ಅಪ್ಡೇಟ್ ಐತಿ. ಸೊ ಅಪ್ಡೇಟ್ ಏನಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು ಅನ್ಸುತ್ತೆ. ನಾನು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ. ಸೊ ನಾ ಪ್ರೀವಿಯಸ್ ವಿಡಿಯೋ ಒಳಗೆ ಹೇಳಿದ್ದೆ ಏನಪ್ಪ ಅಂದ್ರೆ ನಾ ಈಗ ಅಲ್ಲಿ ಬರೀ ಲಾಗ್ ಟೈಪ್ ಕಂಟೆಂಟ್ ಮಾಡ್ತೀನಿ, KC ನಸ್ತಾಯ್ ಟೈಪ್ ವಿಡಿಯೋ ಮಾಡ್ತೀನಿ ಅಂತೇಳಿ. ಬಟ್ ಇನ್ನು ನಾ ಅಲ್ಲಿ ಯಾವ ಲ್ಯಾಂಗ್ವೇಜ್ ಮಾತಾಡಿದ್ರೆ ಚಲೋ ಇರುತ್ತೆ ಅಂತೇಳಿ ಇನ್ನೂ ಡಿಸೈಡ್ ಮಾಡಿದ್ದಿಲ್ಲ. ಸೊ ಈಗ ಅದು ಡಿಸೈಡ್ ಮಾಡೀನಿ. ಅದೇನಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗೈತಿ, ನಾನು ಇಂಗ್ಲೀಷ್ಗಿಂತ ಕನ್ನಡದಾಗ ವೀಡಿಯೋ ಮಾಡ್ತೀನಿ. ಸೊ ಲಾ ಕಂಟೆಂಟ್ ಭಾಳ ಮಂದಿ ಯಾರ್ಯಾರು ಮಾಡ್ತಿರ್ತಾರಲ್ಲ, ಸೊ ಅವ್ರು ಆಲ್ಮೋಸ್ಟ್ ಎಲ್ಲ ಅವರು ಮದರ್ ಟಂಗ್ ಒಳಗೆ ಮಾತಾಡ್ತಿರ್ತಾರೆ. ಸಪೋಸ್ ನಾನು KC ನಸ್ತಾಯ್ ಹೇಳಿದ್ರೆ ಅವ್ನು ಮದರ್ ಟಂಗ್ ಇಂಗ್ಲೀಷ್ನಾಗ ಮಾತಾಡತ್ತಾನೆ. ಸೊ ಅದಕ್ಕೆ ಅಷ್ಟು ಮಂದಿ ಕನೆಕ್ಟ್ ಆಗ್ತಾರೆ. ಈಗೇನು ನಡ್ಸೀನಿ ಅಂದ್ರೆ ನನ್ನ ಫಿಟ್ನೆಸ್ ಇನ್ಸ್ಟಾಗ್ರಾಮ್ ಪೇಜ್ ಐತಲ್ಲ, ಅದ್ರಾಗ ಒಂದು ರೀಲ್ ಶೂಟ್ ಮಾಡೋದೈತಿ. ಸೊ ಅದಕ್ಕೆ ಇವತ್ತು ನಾನು ಒಂದು ಪ್ರೋಟೀನ್ ಪೌಡರ್ ತೊಗೊಂಡಿನಿ, ಅದು ರಿವ್ಯೂ ಮಾಡಬೇಕು. ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ನಡ್ಸೀನಿ. ಇದು ನಮ್ಮ ಪಪ್ಪನ ಆಫೀಸ್. ಸೊ ಇದೀಗ ಪ್ರೋಟೀನ್ ಪೌಡರ್ ನಾನು ರಿವ್ಯೂ ಮಾಡತ್ತಿದ್ದೆ. ಸೊ ಇಲ್ಲೇ ನಾನೀಗ ಶೂಟು ಸೆಟಪ್ ಮಾಡ್ಕೋತೀನಿ. ನನ್ನ ಟ್ರೈಪಾಡ್ ಇಲ್ಲೈತಿ, ನಂದು ಕ್ಯಾಮ್ರಾ ಇಲ್ಲೈತಿ, ಈಗ ಟಿ ಶರ್ಟ್ ಯಾವ್ದಾಗ ಹೋಗ್ಬೇಕಲ್ಲ ಅದಿಲ್ಲೈತಿ. ಲೆಟ್ಸ್ ಸ್ಟಾರ್ಟ್. ಆಮ್ಯಾಗ ನೀವು ವಿಚಾರ ಮಾಡ್ತಿರ್ಬೋದು ಇದನ್ನ ತೊಗೊಂಡು ಅಡ್ಡಾಡಕತ್ತೀನಿ ಅಂತೇಳಿ. ಈ ಪ್ರೋಟೀನ್ ಪೌಡರ್ ತೆಗಿತಿಲ್ಲ, ಸೊ ಅದನ್ನು ಇದನ್ನ ಮ್ಯಾಗಿಟ್ಟು ಶೂಟ್ ಮಾಡಿದ್ರೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ನೀಟಾಗಿ ಕಾಣ್ತೈತಿ. ನೀವು ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಅದ್ರ ಕೆಳಗೆ ಹೆಂಗೆ ಪ್ಲೇನ್ ಇರ್ತೈತೆ ನೋಡು. ಸೊ ಆ ಟೈಪ್ ಯೂಸ್ ಮಾಡೋಕೆ ಈ ಕಟ್ಟಿಗೆ ತೊಗೊಂಬಂದಿದ್ದು. ಪಟ ಎಲ್ಲ ಪ್ಯಾಕ್ ಮಾಡ್ತೀನಿ. ಆಲ್ಮೋಸ್ಟ್ ಈಗ 8:09 ಆಗಿ ಬಂದೈತಿ. ನಂಗಂತೂ ಫುಲ್ ಹಸುವಾಗೈತಿ. ಈಗ ಹೋಗಿ ಪಟ್ಟನ ತಿನ್ನಬೇಕು. ನಿನ್ನ ನಾ ಒಂದು ರೀಲ್ ಶೂಟ್ ಮಾಡಿದ್ನಲ್ಲ, ಸೊ ಅದು ಒಂದು ಲಫ್ಡ ಆಗೈತಿ. ಲಫ್ಡ ಏನಪ್ಪಾ ಅಂದ್ರೆ, ಸೊ ನಿನ್ನೆ ಏನು ಮಾಡಿದಂದ್ರೆ ಇಲ್ಲಿ ಕ್ಯಾಮ್ರಾದ ಇದು ಸ್ಲಾಟ್ ಐತಲ್ಲ, ಇಲ್ಲಿ ಆಡಿಯೋ ನಾ ಇದು ಹಾಕ್ಬೇಕು, ವೈರ್ ಪ್ಲಗ್ ಇನ್ ಮಾಡ್ಬೇಕು. ಸೊ ಅದು ನಾನು ಕರೆಕ್ಟ್ಲಿ ಮಾಡಿಲ್ಲ. ಸ್ವಲ್ಪ ವೈರ್ ಅದು ಮ್ಯಾಗ ಇತ್ತು. ನಂಗೆ ಲಾಸ್ಟಿಗೆ ಶೂಟ್ ಮುಗಿದ ಮ್ಯಾಗ ಗೊತ್ತಾತ. ಸೊ ಅವಾಗ ಅನ್ಕೊಂಡೆ ನಾನು ಲಫ್ಡ ಆಗಿರ್ಬೋದಪ್ಪ ಅಂತೇಳಿ. ಸೊ ನಂಗೀಗ 3 ಆಪ್ಷನ್ ಐತಿ. ಒಂದು ಇದು ಆಡಿಯೋ ಇಲ್ಲೇ ಸ್ವಲ್ಪ ಎಡಿಟ್ ಮಾಡ್ಬೋದು, ಆದ್ರೆ ಅಷ್ಟು ಕ್ಲಿಯರಾಗಿ ಕೇಳ್ಸಂಗಿಲ್ಲ. ಸೆಕೆಂಡ್ ಇದನ್ನೆಲ್ಲ ಎಡಿಟ್ ಮಾಡಿ ಇದಕ್ಕೆ ವಾಯ್ಸ್ ಓವರ್ ಇನ್ನೇಮ್ ರೆಕಾರ್ಡ್ ಮಾಡೋದು ಸೆಕೆಂಡ್ ಆಪ್ಷನ್. ಮೂರನೇ ಆಪ್ಷನ್ ಇನ್ನೇಮ್ ರೀಶೂಟ್ ಮಾಡೋದು. ಸೊ ಅದಷ್ಟೇ ಉಳಿದಿದ್ದೀಗ. ಸೊ ಇಂಥವೆಲ್ಲ ಕಾಮನ್ ಶೂಟಿಂಗ್ ಮಾಡಬೇಕಾದ್ರೆ ನಮ್ಮದು ಕ್ಯಾಮ್ರಾ ಇದು ಹೊಸದೈತಿ. ನಾನು ಇನ್ನೂ ಕಲಿಯತ್ತೀನಿ ಹೆಂಗೆ ಪ್ರಾಪರಾಗಿ ಯೂಸ್ ಮಾಡೋಕ್ಕಂತೇಳಿ. ಸೊ ಅದಕ್ಕೆ ನಾನು ಅಷ್ಟು ರೀಚಕ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಆಮ್ಯಾಗ ನಾನು 2 ವೀಡಿಯೋ ಶೂಟ್ ಮಾಡತ್ತೀನಿಲ್ಲ. ಒಂದು ಇದು ಲಾಗು ಶೂಟ್ ಮಾಡತ್ತಿದ್ದೆ ಮತ್ತು ಅದನ್ನು ಶೂಟ್ ಮಾಡತ್ತಿದ್ದೆ. ಸೊ ಇನ್ ಬಿಟ್ವೀನ್ ಡಿಸ್ಟ್ರಾಕ್ಟ್ ಆಗಿ ಅಷ್ಟು ಡಬಲ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಜಲ್ದಿ ಇಂಥ ಮಿಸ್ಟೇಕ್ ಆ್ಯಕ್ಚುಲಿ ಜಲ್ದಿನ ಆಗ್ಬೇಕು. ಸಪೋಸ್ ನಾನು ಯಾವುದೋ ಊರಿಗೆ ಹೋಗಿದ್ದಪ್ಪ ಶೂಟ್ ಮಾಡೋಕೆ, ಅಲ್ಲೇನೋ ರೀಟೈಪ್ ಆತಂದ್ರೆ ಭಾಳ ಲಾಸ್ ಆಕೈತೆಲ್ಲ, ಫುಟೇಜ್ ಎಲ್ಲ ಹೋಗ್ಬಿಡ್ತೈತಿ. ಆ್ಯಂಡ್ ನೆಕ್ಸ್ಟ್ ಈಗ ಶೂಟ್ ಮಾಡೋಕ್ಕಾರ ನಾ ಡಬಲ್ ತ್ರಿಬಲ್ ಚೆಕ್ ಮಾಡಿ ಶೂಟ್ ಮಾಡೋದು. ನೋಡೋಣ ಇದು ರೀಲ್ ಏನು ಮಾಡ್ಬೋದು ಅಂಥೇಳಿ. ಟೈಮ್ ನೋಡ್ತಿರ್ಬೋದು ನೀವು, 6:30 ಆಗೈತಿ. ಈಗ ರೀಲ್ ಎಡಿಟಿಂಗ್ ಕಂಪ್ಲೀಟ್ ಆಯ್ತು. ಸೊ ನೀವು ಎಡಿಟಿಂಗ್ ಮಾಡ್ಬೇಕಾದ್ರೆ ಫುಲ್ ಒಂದಷ್ಟು ರಚನೆ ಮಾಡ್ತೀನಿ ಅಂದ್ರೆ ನಿಮ್ಗೆ ಅಷ್ಟು ಕ್ರಿಯೇಟಿವ್ ಐಡಿಯಾಸ್ ಬರೋಂಗಿಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡು ಮಾಡಿದ್ರೆ ಸ್ವಲ್ಪ ಏನೋ ಒಂದು ಚಲೋ ಪ್ರಾಡಕ್ಟ್ ಬರ್ತೈತಿ. ಸೊ ಅದಕ್ಕೆ ನಾನು 1 ತಾಸು ಹಿಂಗೆ ಎಡಿಟ್ ಮಾಡ್ತೀನಿ, ಸ್ವಲ್ಪ ಬ್ರೇಕ್ ತೊಗೋತೀನಿ. ಮತ್ತೇನಾದರೂ ಐಡಿಯಾಸ್ ಬಂದರೆ ಅದು ಆ್ಯಡ್ ಮಾಡ್ತೀನಿ. If there is one person I trust blindly for fitness, then it is Guruman. Whatever he launches, I just buy it. No questions asked. Recently, he launched his new Yeast protein and I just brought it. Taste is superb. Coming to mixability, I don't see any lumps. It's mixed very well, and most of them are going to Yeast protein because it's good on gut health. Right now I cannot comment on the gut health because I'm using it for the first time.
And coming to price, this is almost 1 kg and I got this for 16.99. This is way more affordable than a whey protein. This particular protein, it has only 3 ingredients: yeast protein, coca and sweetener. In one scoop we get around 26 gram of protein. So this was my quick review on Guruma's yeast protein. I'll make one more video once I finish this box to know how it is affecting on my gut health, and I will see you in the next video. Bye bye.